ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋನ ಕರೆಕ್ಟಾಗಿ ನಾನು ಗೈಸ್ 4 ಗಂಟೆ ಆಗಕ್ಕೆ ಬಂದೈತೆ ಟೈಮು. ನಂಗೆ ಗೊತ್ತೇ ಇಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಅದು ಇದು ಅಂತ. ಮತ್ತು ನಮ್ಮಪ್ಪ ಎಗ್ಗಳೆಲ್ಲನೂ ಮಡ್ಸಾಕ್ತೈತೆ. ನಮ್ಮ ಅಪ್ಪಂಗೆ ಹೇಳ್ಬೇಕು ನಾನು ಮಡ್ಸಾಕ್ತೀನಿ ಹೋಗು ಅಂತ. ನಮ್ಮಪ್ಪ ಕೆಲಸ ಮಾಡೋದು ನಾನು ಕಣ್ಮುಂದೆ ಈ ಥರ ಎಲ್ಲ ನೋಡೋಕ್ಕೆ ಬೇಜಾರು, ಅದಕ್ಕೆ ಹೇಳ್ತೀನಿ. ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿ ಹೋಗು ನಾ ಮಡ್ಸ್ಕೊತೀನಿ ಅಂತ. ಬಟ್ಟೆಗಳೆಲ್ಲ ಮಡ್ಸಾಕ್ಬೇಕು, ಇವೆಲ್ಲನೂ ರಗ್ಗು ಎಲ್ಲನೂ ಎಲ್ಲ ನಮ್ಮ ತಾಯಿ ಬೆಳಗ್ಗೆ ಒಗ್ದಾಕಿದ್ರು. ಅದನ್ನೆಲ್ಲ ಇವಾಗ ಬಿಸಿಲು ಅಲ್ವಾ, ಅದಕ್ಕೆ ಫುಲ್ಲು ಬೇಗನೆ ಒಣಗೋಗ್ಬಿಟ್ಟೈತೆ. ಅದೇ ಈ ಮಳೆ ಹನಿ ಟೈಮಲ್ಲಾದರೆ ಇದನ್ನ 2-3 ದಿನ ಒಣಗಿಸ್ಬೇಕು. ಇವಾಗ ಬಿಸಿಲಾಗಿರೋದಕ್ಕೆ ಬೇಗನೆ ಒಣಗಿಬಿಟ್ಟೈತೆ. ಬಟ್ಟೆಗಳೆಲ್ಲನೂ ಮಡ್ಸಾಕ್ಬೇಕು. ಮತ್ತು ನನ್ನ ತಂಗಿ ಆ ಕಡೆ ನಮ್ಮಮ್ಮವ್ರ ಮನೇಲಿ ಅವಳನ್ನ ಕರ್ಕೊಬರ್ತೀನಿ. ಅವಳಿಗೆ ಹೇಳ್ಬೇಕು ಬಟ್ಟೆ ಮಡ್ಸಾಕಪ್ಪ ಅಂತ. ಅವಳ ಜೊತೆ ನಾನು ಮಡ್ಸ್ಕೊಂಡ್ರೆ ಆಯಿತು. ಬಾಕಿ ಅವಳು ಮಡ್ಸ್ಕೊಳ್ಳೋಂಥ ಬಟ್ಟೆಗಳೆಲ್ಲ ಅವಳು ಮಡ್ಸ್ಕೊಳ್ಳಿ, ನಾನು ದೊಡ್ಡ ಬಡಿಸ್ಕೊಳ್ಳೋದ ಬಟ್ಟೆನ. ನಮ್ಮಮ್ಮ ನೋಡಿ ಯಾವ ಥರ ಹೋಗಿ ಸೀಬೆಕಾಯಿ ಕೀಳ್ದಕ್ಕೆ ಹೋಗೈತೆ. ಸೀಬೆಕಾಯಿ ಬಿದ್ದೋಯ್ತು. ಹಾಂ, ಅಲ್ಲೇ ಬಿತ್ಕೊತ್ಕೊಂಡ್ಮ ಕೇಳಕ್ಕ ಇಲ್ಲ ಕಾಣ್ತಿಲ್ಲ ಗೈಸ್. ನಮ್ಮ ಅಮ್ಮ ಕಡ್ಡಿ ಯಾವ ಥರ ಮಾಡ್ಕೊಂಡೈತೆ ನೋಡಿ, ಯಾವ ಥರ ಟೆಕ್ನಿಕ್ ಬಳಸೈತೆ ಸೀಬೆಹಣ್ಣು ಕಿತ್ಕೊಳ್ಳೋಕ್ಕೆ. ನಾನು ಮತ್ತು ದಿನ ಒಂದು 2 ಇಲ್ಲ 3 ಸೀಬೆಹಣ್ಣು ತಿಂತಾವನಿ. ಮತ್ತು ಸೀಬೆಹಣ್ಣುಗಳೆಲ್ಲ ಕಿತ್ಕೋಗಿ ನಮ್ಮಮ್ಮ ಮಾರುತ್ತೆ 5 ರೂಪಾಯಿಗೆ 10 ರೂಪಾಯಿಗೆ ಈ ಥರ ಎಲ್ಲ. ಬೊಮ್ಮೆ ತಗ ಆವಾಗ ಇವುಗಳಿದ್ದ $70,000 ಆಮೇಲೆ ಕಿಚ್ಬಿಡೋದು. ಸೀಬೆಹಣ್ಣು ತಿನ್ಬೇಕು ಇವಾಗ ನಾನು ಈಸ್ಕೊಂಡು. ಆ ಕಡೆ ಒಂದು ಮರ ಐತೆ, ಈ ಕಡೆ ಮರಲ್ಲಿ ಒಳ್ಳೆ ಸೀಬೆಹಣ್ಣುಗಳವೆ, ಚೆನ್ನಾಗೈತೆ ನೋಡಿ. ಇಲ್ಲೇ ಕೈಗೆ ಸಿಗಂಗೆ ಇಲ್ಲೇ ಐತೆ ಹಣ್ಣು, ಇದು ಎಲ್ಲ ಹಣ್ಣೆ. ಅಲ್ಲಿ ನೋಡಿ ಎಷ್ಟು ಹಣ್ಣುಗಳವ. ಇಲ್ಲೆಲ್ಲ ಕಿತ್ಕೋಬೇಕು, ಇವಾಗ ತಿನ್ಬೇಕು. ನನ್ನ ತಂಗಿಗೆ ಬಟ್ಟೆ ಮಾಡಿಸೋ ಅಂತ ಹೇಳ್ಬಿಟ್ಟು ಈಗ ನೋಡೋದ ಇವಾಗ ಎಷ್ಟು. ಈಗ ಅಲ್ಲಿ ಸುಮಾರು ಸೀಬೆಹಣ್ಣವೆ ಇಲ್ಲೆಲ್ಲ ಮರದಲ್ಲಿ. ಇವೆಲ್ಲನೂ ನೋಡೋದು ಕಿತ್ಕೊತೀನಿ ಈ ಮರದಲ್ಲಿ ಎಷ್ಟು ಸಿಗುತ್ತೆ ಅಂತ ಬನ್ನಿ ನೋಡೋದ. ಈ ಮರಲ್ಲಿ ಎಷ್ಟು ಸೀಬೆಹಣ್ಣು ಕಿತ್ತಿದ್ದೀನಿ ಈಗ. ಇವಾಗ ಕಿತ್ತಿದ್ದು ಎಷ್ಟು ಸೀಬೆಹಣ್ಣು ಕಿತ್ತಾಗಿದ್ದೀನಿ ಅಂತ ಲೆಕ್ಕ ಹಾಕದ. 2, 4, 6, 8, 10, 12 ಇದೆ. ಹಿಂಗೆ ಉಳ್ಕೊಯ್ತಾವೆ ಇವು. 14, 16, 18, 20, 21. ಇವು ಅಕ್ಕ ಒಂದು ತಿಂತವ್ರೆ. ಇವಾಗ ಕಿತ್ತಿದ್ದೆ 27 ಗೈಸ್. ಇನ್ನೂ ವಿಡಿಯೋ ಮಾಡೋದೇ ಅಂತ ಗೈಸ್. ಇವಾಗ ನಾನು 3 ಸೀಬೆಹಣ್ಣು ತಗತ್ತೀನಿ. 3 ಸೀಬೆಹಣ್ಣು ಡೈಲಿ 2-3 ತಿಂತಾನೆ ಅವನಿ. ಅದು ಯಾವಾಗ ಒಂದು ಸೀಬೆಹಣ್ಣು 3 ಸೇಬ್ಗೆ ಸಮ ಅಂತ ಗೊತ್ತಾಯ್ತು, ಅವಾಗಿಂದನೂ ಸೀಬೆಹಣ್ಣ ತಿಂತಾನೆ ಅವ ಗೈಸ್. ಇವು 3 ತಗೊಂಡಿದ್ದೀನಿ, ಇವೇ ಸಾಕು. ತೊಳ್ಕೊಂಡು ತಿನ್ಬೇಕು. ಮತ್ತು ಇಷ್ಟನ್ನ ನಮ್ಮಮ್ಮ ಮಾರಕ್ಕೆ ಹೋಯ್ತದೆ ಅಲ್ಲಿ. ಯಾಕ ಐಕ್ಳುಗಳು ಸ್ಕೂಲ್ಗಳು ಚಿಕ್ಕ ಐಕ್ಳು ತಗೊಳಲ್ವಾ? ಹೆಂಗೆ ಬೋದ್ರೆ ತಗೊಂಡ್ರ ಚಿಕ್ಕ ಐಕ್ಳಿಗೆ ಕೊಡಬೇಕು. ಸ್ಕೂಲು ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಏನಾದ್ರು ತಗೊಬಂದ್ರೆ ಕಿಟ್ಲೆಣ್ಣು ಸೇವ್ ಅದು ಇದು ತಗೊಬರೋರು ಮಾರೋಕ್ಕೆ. ನಾವು ಅವಾಗ ಹೊಸಕ್ಕೆ ತಿಂತೀನಿಲ್ಲ ದುಡ್ಡು ಕೊಟ್ಟು. ಕಿಟ್ಲೇನು ಅಂದರೆ ಸಿಕ್ಕಾಪಟ್ಟೆ ಕಿಟ್ಲೇನು ತಿಂತಿದ್ದೋ. ಇವಾಗಲೂ ಕಿಟ್ಲೇನ್ಗೆ ಉಪ್ಪು ಖಾರ ಹಾಕೋದು ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಕೂದ್ಬಿಟ್ಟು ಅದನ್ನೇ ಜಾಸ್ತಿ ತಿಂತಿದ್ದು. ಸೀಬೆಹಣ್ಣು ಇವಾಗ ತಿನ್ನೋದ. ಇವು 3 ಸೀಬೆಹಣ್ಣು ನಾನು ತಿನ್ಕೊತೀನಿ. ನನ್ನ ತಂಗಿನ ಕರ್ಕೊಬಂದೆ ಮನೆಗೆ. ಒಂದು ಸೀಬೆಹಣ್ಣು ಕೊಟ್ಟಿನಿ, ಇನ್ನೂ ತಿಂತಾನೆ ಅವಳೆ. ನಾನು 2 ಸೀಬೆಹಣ್ಣು 3 ಸೀಬೆಹಣ್ಣು ಆಲ್ರೆಡಿ ತಿಂದಾಗ್ಬಿಡ್ತು. ಇವಳು ನೋಡ್ರಿ ಇನ್ನೂ ತಿಂತಾನೆ ಅವಳೆ. ಬಟ್ಟೆ ಮಡ್ಸಕ್ಕೆ ಬಟ್ಟೆನದು ನನ್ನ ತಂಗಿ ಮತ್ತು ನಮ್ಮ ಅವ್ವನ ಬಟ್ಟೆನ ಅವಳೇ ಮಡ್ಸಾಕ್ಲಿ. ನಾನು ನನ್ನ ಬಟ್ಟೆ ಬೇಕಾದ್ರೆ ನಮ್ಮ ಅಪ್ಪನ ಬಟ್ಟೆನೂ ಬೇಕಾದ್ರೆ ನಾನು ಮಡ್ಸಾಕ್ತೀನಿ. ನಮ್ಮ ತಾಯಿದು ನಮ್ಮ ಅವ್ವಂದು ಅವಳದೇ ಮಡ್ಸಾಕ್ಲಿ ಅಂತ ಇವಳನ್ನ ಕರ್ಕೊಬಂದಿದ್ದು. ನನ್ನವು ನಾನು ಮಡ್ಸಕತ್ನಿ. ಈಗ ನಮ್ಮ ಅಪ್ಪ ಮಾತ್ರ ಕುಡಿತವ್ರೆ. ನನ್ನವೇನು ಜಾಸ್ತಿ ಬಟ್ಟೆ ಇಲ್ಲ. ನನ್ನ ತಂಗಿನವು ನಮ್ಮ ಅವ್ವನವೇ ಜಾಸ್ತಿ ಬಟ್ಟೆ, ಅವರೇ ಜಾಸ್ತಿ ಬಟ್ಟೆ ಬಿಚ್ಚಾಕೋದು. ಇವಳು ಬೇಕು ಬಟ್ಟೆ ಮಡಿಸ್ಬೇಕಾಯ್ತು ಅಂದ್ಬಿಟ್ಟೆ ನಿಧಾನ ತಿಂತಾವಳು ಅನ್ಸುತ್ತೆ ಮೋಸ್ಟ್ಲಿ. ನೋಡಿದ್ದು ಅವಳಿಗೂ ಒತ್ತಿಸ್ಕೊಂಡು
ಒಳ್ಳೆ ಈ ಮುತ್ಕಿರೆ ಬೇಗ ತಿನ್ಕೊಬಿಡ್ತಾರೆ, ವಯಸ್ಸಾಗಿರೋ ಮುತ್ಕಿರೆ ಬೇಗ ಕಡ್ಕ ತಿನ್ಕೊಬಿಡ್ತಾರೆ ಇವಳಿಗಿಂತ. ಎಷ್ಟು ನಿಧಾನ ತಿಂತಾಳೆ ನೋಡಿ. ಇನ್ನೂ 1 ಅವರ್ ಮಾಡ್ತಾಳೆ ಅನ್ಸುತ್ತೆ ಯಾಕೋ ನನ್ನ ಪ್ರಕಾರ. ಬೇಗ ತಿನ್ಕೋ, ಬೇಗ ಗೈಸ್. ಇವಳ್ಗ ತಿನ್ನಬೇಕು ಉಣ್ಬೇಕು ಅದೆಲ್ಲ ಆ ಬುದ್ಧಿ ಇಲ್ಲ ಅವಳೆಲ್ಲ. ಏನಿದ್ರು ಲಗ್ನ ಪತ್ರಿಕೆ ಮಡಿಕೋಬೇಕು, ಅದು ಇದು ಮಾಡ್ಕೋಬೇಕು ಗೈಸ್. ಏನು ಗೈಸ್ ಬಿಸಿಲು ಹೊಡಿತಿರೋದು ನಿಜವೂ ಯಪ್ಪ, ಎಲ್ಲ ಬೆವ್ರು ಬತ್ತೈತೆ ಕಿತ್ಕೊಂಡು ನನಗೆ. ಇಷ್ಟೊಂದು ಬಿಸಿಲು ಒಳ್ಳೇದಲ್ಲ. ಇದು ಹೆಂಗೆ ಅಂದರೆ ಪ್ರಕೃತಿ ಯಾವುದು ಮೀಡಿಯಮಾಗಿ ಇರೋಲ್ಲ. ಬಿಸಿಲು ಮೀಡಿಯಮ್ ಆಗಿರಲ್ಲ, ಮಳೆನೂ ಚಳಿನೂ ಮೀಡಿಯಮ್ ಆಗಿರಲ್ಲ. ಹೊಡೆದ್ರೆ ಚಳಿನ ಸಿಕ್ಕಾಬಟ್ಟೆ ಹೊಡಿಯುತ್ತೆ ಚಳಿ. ಈ ಟೈಮಲ್ಲಿ ಈಗ ಒಂದು 3-4 ತಿಂಗಳ ಹಿಂದೆ ಜರ್ಕಿನ್ ಹಾಕಲ್ದೇ ಆಚ್ಕೋಗಕ್ಕೆ ಆಯ್ತಿರ್ಲಿಲ್ಲ. ಈಗ ಬಟ್ಟೆ ಹಾಕೊಂಡು ಮನೆ ಒಳಗೆ ಇರೋಕ್ಕಾಯ್ತಿಲ್ಲ. ಅಷ್ಟು ಬಟ್ಟೆನ ಹಾಕಂದ್ರೆ ಸಲ್ಟ್ನೆ ಬಿಚ್ಚಾಕ್ಬಿಡ್ಬೇಕು ಅನಿಸ್ತೈತೆ. ಅಷ್ಟು ಇದು ಬಿಸಿಲು ದಗ. ಅದೇ ಗೈಸ್ ಇವಳು ನೋಡಿ ದಗ ಎತ್ಕೊಂಡು ಯಾವ ಥರ ಹಿಂಗೆ ಕತ್ತಾವಳೆ, ಕೈಯಲ್ಲಿ ಬೀಸ್ಕೊತಾವಳೆ. ಬೇಗ ತಿನ್ಕೋ ಗೈಸ್. ನೋಡಿ ಯಾರೋ ನನ್ನ ತಂಗಿಗ ನಮ್ಮ ಶ್ವೇತ ನಮ್ಮ ಅಕ್ಕ ಬಾಚಿರೋದು ಅನ್ಸುತ್ತೆ ಮೋಸ್ಟ್ಲಿ. ಯಾವ ಥರ ಇಲ್ಲೊಂದು ಜುಟ್ಟು ಹಾಕ್ಬಿಟ್ಟು ಹಿಂದಗಡೆ ಈ ಥರ ಕೂದಲು ಬಿಟ್ಟಿರೋದು. ಏನು ಕೂದಲು ಹಿಡ್ಕ ಇದು ಮಾಡಿದ್ರೆ ಹಿಂಗಂತ ಗೈಸ್. ಇವಳಿಗೆ ಏನಾಯ್ತದ್ದು ಅಂತ ನನಗೆ ಹೊಡಿತಾವ. ಸುಮ್ಮನೆ ಸ್ಯಾಂಪಲಾಗಿ ಹಿಂಗಂದ್ರೆ ನನಗೆ ಹೊಡಿತಾವ. ಬಟ್ಟೆ ಮಡ್ಸಾಕು ಬಟ್ಟೆ ಮಡ್ಸಾಕಲ್ಲ ಏಕ ಮಟ್ಟ ಮಡ್ಸಾಕಳ ಅಂತಳ. ಏಯ್ ಮಡ್ಸಾಕು ಬೀಳ್ತಾವೆ ಏಟು. ಮತ್ತೆ ಇನ್ನೇನು ಮಾಡ್ತಾರೋ? ಗೈಸ್ ಬಟ್ಟೆ ಮಡ್ಸಾಕಲ್ಲ ಅಂತವಳ. ಎಂಥ ನಾಟಕಗಳು ಆಡ್ತಾವಳ ನೋಡಿ. ನಮ್ಮಪ್ಪ ರಿಕ್ವೆಸ್ಟ್ ಮಾಡ್ತಿರೋದು ಅದು ನನ್ನದು ನಾ ಮಡ್ಸಾಕತ್ನಿ, ನಿನ್ನದು ನೀ ಮಡ್ಸಾಕು. ಏಯ್ ತಿನ್ನು ಗೈಸ್. ನಮ್ಮಪ್ಪ ನೋಡಿ ನನ್ನ ತಂಗಿ ಮಡ್ಸಾಕಲ್ಲ ಅಂದಿದ್ದಕ್ಕೆ ನಮ್ಮ ಅಪ್ಪನೇ ಮಡ್ಸಾಕಲ್ಲ. ಮಡ್ಗು ಅವಳ ಕೈಲೇ ಮಡ್ಗೆ ನೀನು ನಮ್ಮ ಮೌನವೇ ಇಬ್ಬರಿಗೂ ಸೇರಿ ಅವಳನ್ನ ಇದು ಮಾಡಿಬಿಟ್ಟಿದ್ರಿ, ಜಾಸ್ತಿ ಇದು ಮಾಡಿಬಿಟ್ಟಿದ್ರಿ. ಮಡ್ಸಾಕು ಬಟ್ಟೆ ಮಡ್ಸಾಕು ಬೀಳ್ತವೆ ಏಟೋ ಗೈಸ್. ನಾನು ಮಡ್ಸಾಕ್ಬಿಡ್ತೀನಿ. ಇವಳಿಗೆ ಆಮೇಲೆ ಹೇಳ್ತೀನಿ ನಿಮ್ಮ ಬಡ್ಸಾಕಳಿ ಅಂತ. ರಗ್ಗು ಗಿಗ್ಗು ಎಲ್ಲ ಸೇರಿ ನಾನೇ ಮಡ್ಸಾಕ್ತೀನಿ. ಈಗ ಅವಳ ಡ್ರೆಸ್ಗಳು ಅವಳೇ ಮಡ್ಸಾಕಲಿ. ಈ ರಗ್ಗು ಗಿಗ್ಗು ಎಲ್ಲ ನಾನೇ ಮಡ್ಸಾಕ್ತೀನಿ. ನನ್ನ ತಂಗಿ ಈಗ ನಾನು ಮಡ್ಸಾಕ್ತಿರೋದಕ್ಕೆ ಅವಳು ಮಡ್ಸಾಕ್ಲಿ. ಅವಳ ಕೈಲೇ ಮನೆ ಕೆಲಸ ಎಲ್ಲ ಮಾಡಿಸ್ಬೇಕು. ಮತ್ತು ಅವಳಿಗೆ ಊಟ ತಿನ್ನಿಸ್ಬೇಕು ಕರೆಕ್ಟಾಗಿ. ಸಿಕ್ಕಾಬಟ್ಟೆ ಸಣ್ಣ ಅವಳ ರಗ್ಗಳು ಎಲ್ಲ ಮಡ್ಸಾಕ್ಬೇಕು. ಪಾಪ ನಮ್ಮ ಅಪ್ಪ ಮಡ್ಸಾಕುತ್ತಾ. ನಮ್ಮಪ್ಪ ಅವ್ರ ಕೈಲಿ ಕೆಲಸ ಮಾಡ್ಸಕ್ಕೆ ನಾವು ಇಟ್ಕೊಂಡು ನಮ್ಮ ಅಪ್ಪನ ಕೈಲಿ ಕೆಲಸ ಮಾಡ್ಸಕ್ಕೆ ನಿಜ ಸಿಕ್ಕಾಬಟ್ಟೆ ಬೇಜಾರು. ಅದಕ್ಕೆ ನಾನೇ ಮಾಡಬೇಕು, ನಾವು ಮಾಡೋಂಥದ್ದಿಲ್ಲ. ರಗ್ಗಳೆಲ್ಲನೂ ನಾನೇ ಮಡಿಸಿ ಹಾಕಿದ್ದೀನಿ. ಮತ್ತು ನನ್ನ ಬಟ್ಟೆಗಳನ್ನೆಲ್ಲನೂ ನಾನೇ ಮಡಿಸ್ಕೊಂಡು ಓದ್ಕೊಂಡಿದ್ದೀನಿ. ನನ್ನ ತಂಗಿ ನಮ್ಮ ತಾಯಿದು ಮತ್ತು ಅವಳದು ಮಡ್ಸು ಕರೆಕ್ಟಾಗಿ ಅವಳ ಕೈಲೇ ಮಡ್ಸಾಕಿಸ್ತಿದ್ರಿ. ಫ್ಯಾನ್ ಕೇಳ್ತಾವಳೆ, ಆದರೆ ಕರೆಂಟ್ ಹೊಂಟೋಗ್ಬಿಟ್ಟೈತೆ. ಕೈಸಿಗಳು ನೋಡಿ ಎಲ್ಲ ಯಾವ ಥರ ಕೆಲಸ ಮಾಡ್ತಿರೋದಕ್ಕೆ ನೀರು ಎತ್ಕೊಂಡ್ಬಂದು ಕೊಡಿ ಅಂತ ಎಷ್ಟು ಈ ಥರ ನೋಡ್ದೆ ಮತ್ತೆ ಹೇಳ್ಕತಿಯ ಅಲ್ಲ ಗೈಸ್. ಒಂಚೂರು ಬಟ್ಟೆ ಮಡ್ಸಾಕ್ತಿರೋದಕ್ಕೆ ನೀರು ತಗೊಂಬಂದು ಕೊಡಿ ಅಂತಳಲ್ಲ ನನ್ನ ತಂಗಿ. ಭಾರಿ ಕ್ರಿಮಿನಲ್ ಅವಳ ಗೈಸ್. ಆದರೆ ಸುಮ್ಮನೆ ಇದ್ರಂಗೆ ಇರ್ತಾಳೆ ಅಷ್ಟೇ. ಭಾರಿ ಸಿಕ್ಕಾಬಟ್ಟೆ ಬುದ್ಧಿ ಐತೆ ನನ್ನ ತಂಗಿಗೆ, ಮಾತು ಒಂದಿಲ್ಲ ಅಷ್ಟೇ. ನೋಡಿ ಇವಳು ನನ್ನ ಕೈಲಿ ನೀರು ತರ್ಸ್ಕೊ ಕುಡಿತಾವಳೆ. ಸೀರೆ ಎಲ್ಲನೂ ಮಡ್ಸಾಕ್ನಿಲ್ಲ ಅಂದರೆ ಇರೋದು ಇವಳ್ಗ. ಇವಾಗೆಲ್ಲ ನೀರು ಕುಡಿತಾವಳೆ, ನೀರು ತಗೊಬಂದು ಕೊಟ್ಟಿದ್ದೀನಿ. ಇದೆಲ್ಲನೂ ಅವಳೇ ಮಡ್ಸಾಕಿರೋದು. ಮತ್ತು ಸೀರೆಗಳು ಮಡ್ಸಾಕ್ಬೇಕು ನಮ್ಮ ತಾಯಿ ಬಟ್ಟೆಗಳು ಜಾಸ್ತಿ ಇಲ್ಲಿ. ನೋಡಿ ಈ ಸೀರೆಗಳು ಅವು ಇವು ಎಲ್ಲ ನಾನು ನೀರು ಕುಡಿಬೇಕು. ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ಹೆವಿ ನೀರು ಕೇಳುತ್ತೆ ದೇಹ.
ಮಡ್ಸು ಬೇಗ. ಮಡ್ಸು ಬೇಗ ಮಡ್ಸು. ಗೈಸ್ ನಮ್ಮ ಮನೆ ಸೀಟು ಮನೆ ಆಗಿರೋದ್ರಿಂದ ಜಾಸ್ತಿ ಹೈಟ್ ಇಲ್ಲ. ಆಮೇಲೆ ಸೀಟು ಹೈಟ್ಗೆ ಹಾಕಿಸ್ಬೇಕಾಯ್ತು. ಸಿಕ್ಕಾಬಟ್ಟೆ ಕಾವು. ನಮ್ಮ ಅಪ್ಪ ಬಟ್ಟೆ ಬಿಚ್ಚಾಕ್ ಉಟ್ಬಿಟ್ಟೈತೆ. ಅದಕ್ಕೆ ನಾನು ಒಳಗಡೆ ಬನ್ನಿ ಇಕ್ಕಳಲ್ಲ. ಅದೇ ಇಕ್ಕಂದಿದ್ರೆ ನಾನು ಸ್ವಲ್ಪ ಬಿಚ್ಚಾಕ್ಬಿಡ್ತಿದ್ದೆ. ನಂಗೆ ಬನ್ನಿ ಇಕ್ಕಂದು ಅಭ್ಯಾಸನೇ ಇಲ್ಲ. ನನ್ನ ತಂಗಿ ನೋಡಿ ಸೀರೆನ ಯಾವ ಥರ ಮಡ್ಸಾಕ್ತಾವಳೆ. ಇದೆಲ್ಲನೂ ನಮ್ಮ ಅಪ್ಪ ಕಳ್ಸ್ಕೊಟ್ಟಿರೋದು, ನಮ್ಮ ತಾಯಿ ಕಳ್ಸ್ಕೊಟ್ಟಿರೋದು. ಅದು ನನಗೆ ಗೊತ್ತಿಲ್ಲ. ನಾನಂತೂ ಕಳ್ಸ್ಕೊಟ್ಟಿಲ್ಲ ಒಟ್ಟಿನಲ್ಲಿ. ಮಡ್ಸಾಕೋದು ರಗ್ ಮಡ್ಸಾಕೋದು ನಾನೇ ಅವಳು ಒಂಥರ ಬೇರೆ ಥರ ಮಡ್ಸಾಕ್ತಿಲ್ಲೋ, ಈ ಥರ ಮಡ್ಸಾಕು ಅಂತ ನಾನೇ ಹೇಳ್ಕೊಟ್ಟಿದ್ದೆ. ಅವಳು ರಗ್ ಮಡ್ಸಾಕೋ ಥರನೇ ಸೀರೆ ಮಡ್ಸಾಕ್ತಿರ್ಬೋದು ಅಷ್ಟೇ, ಏನೂ ಇಲ್ಲ. ಯಾವ ಥರ ಮಡ್ಸವಳು ನೋಡಿ ನನ್ನ ತಂಗಿ. ನಮ್ಮ ಅಪ್ಪ ಹೇಳ್ಕೊಡ್ತಾಯಿದ್ದೆ ಗೈಸ್, ಕರೆಕ್ಟಾಗಿ ಮಡ್ಸಾಕ್ತಾಯಿಲ್ಲ ಇವಳು ಈ ಥರ ಮಡ್ಸಾಕೋಕ್ಕೆ ಇಷ್ಟೊಂದು ಬಿಲ್ಡಪ್ಪು. ನೀರು ತಗೊಬಂದು ಕೊಡಿ ಅಂತಳ. ಮತ್ತು ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಈ ಕರೆಂಟ್ ಬೇರೆ ಉಂಟೋಗ್ಬಿಟ್ಟೈತೆ. ಅದೆಲ್ಲನೂ ಕಿಚನು ಸೆಲ್ಫ್ಗಳು ತಿರುಗು ಕರ ಆಯ್ತಾಯಿದೆ. ಪಾತ್ರೆಗಳೆಲ್ಲನೂ ಎತ್ತಿ ಜೋಡಿಸ್ಬೇಕು. ತಟ್ಟ ಸ್ಟ್ಯಾಂಡ್ಗೆ ಎಲ್ಲ ಬೆಳಗವ್ರೆ. ಇಲ್ಲಿ ತಟ್ಟೆಗಳು ನೋಡಿ, ಕಿಟಕಿ ತೆಗೆದ ಬೆಳಕು ತಟ್ಟೆಗಳು ಇವೆಲ್ಲನೂ ಇಲ್ಲಿಗೆ ಎತ್ಬೇಕು. ನಮ್ಮ ಅವ್ನಿಗೆ ಹೈಟ್ ಸಾಕಾಗಲ್ಲ. ಮಾಡಿದ್ರೆ ನಮ್ಮ ಅಪ್ಪ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಇಲ್ಲ ನಮ್ಮ ಅಪ್ಪ ನಮ್ಮ ತಾಯಿಗೇನಾರ ಹೈಟು ಎಟ್ಕಿಸಿದ್ರೆ ಅವರೇ ಹಾಕ್ಬಿಡ್ತಿದ್ರು. ಅವ್ರ ಹೈಟು ಎಟ್ಕಿಸಲ್ವಲ್ಲ, ಆ ಉದ್ದೇಶಕ್ಕೆ ಅವ್ರ ಪಾತ್ರೆಗಳನ್ನ ಜೋಡ್ಸೋಕ್ಕಾಗಲ್ಲ ತಟ್ಟೆ ಸ್ಟ್ಯಾಂಡ್ಗೆ. ಈ ಪಾತ್ರೆಗಳಲ್ಲಿ ನೀರುಗಳು ಅದೇನಕ್ಕೆ ತಗೊಬಂದವರು ಅನ್ನೋದೇ ಗೊತ್ತಿಲ್ಲ. ನೀರೆಲ್ಲನೂ ಎತ್ಕೊಂಬಂದು ಮನೆ ಒಳಗೆ ಬಿಡ್ತಾರ. ಪಾತ್ರೆಗಳೆಲ್ಲ ಜೋಡಿಸ್ಬಿಡ್ತೀನಿ. ಮತ್ತು ಇದನ್ನೆಲ್ಲನೂ ನಾನು ಇದು ಮತ್ತು ಪುಳಿಯೋಗರೆ ಮಾಡಿರೋದು ಇನ್ನೂ ಹಂಗೆ ಅದ. ಗೈಸ್ ನಮ್ಮ ಮನೆಗೆ ಮೊದಲು ಒಂದು ಫ್ರಿಜ್ ತರಬೇಕು. ಏನಕ್ಕೆ ಅಂದರೆ ಇಲ್ಲಿ ತರಕಾರಿಗಳನ್ನೆಲ್ಲನೂ ಇಲ್ಲಿ ಟೊಮೆಟೊ ಹಣ್ಣು ಅದು ಇದು ಬೀನಿಸ್ ಏನಾರು ತಗೊಬಂದ್ರೆ ಬೇಗ ಹಾಳೋಯ್ತವೆ. ಅದೇ ಫ್ರಿಜ್ ಇದ್ದರೆ ಮಡಿಕೊಂಡು ಇನ್ನೂ 4 ದಿವಸ ಬರ್ತವೆ. ಫ್ರಿಜ್ ಇದ್ದರೆ ಆ ಉದ್ದೇಶಕ್ಕೆ ನಮ್ಮ ಮನೆಗೆ ಒಂದು ಫ್ರಿಜ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸದ್ಯಕ್ಕಂತೂ ಆಗಲ್ಲ. ಯಾವುದೇ ಕಾರಣಕ್ಕೂ ಇನ್ನೂ ಒಂದು 3-4 ತಿಂಗಳು ಬೇಕಾಯ್ತು ಅನಿಸುತ್ತಾ. ನೋಡೋ ಒಂದು 15,000-20,000 ರೂಪಾಯಿದು ಒಂದು ಫ್ರಿಜ್ ತಂದು ಅದು ನಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ತಂದು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು. ನಮ್ಮಮ್ಮ ಫ್ರಿಜ್ ತರಬೇಕು ಅಂತ ಯಾವಾಗಲೂ ಅಂತ ಇರ್ತದೆ ನಮ್ಮವ್ವ. ನಾನೇ ತಗೊಬಂದು ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ತಾವನಿ. ನಾನೇ ಇಲ್ಲಿದ್ದಿದ್ದ ಪಾತ್ರೆಗಳನ್ನು ಎತ್ತಿ ಇಲ್ಲಿ ಜೋಡಿಸಿದ್ದೀನಿ ತಟ್ಟೆಗೆ. ಈ ಪಾತ್ರೆಗಳೆಲ್ಲನೂ ಆಲ್ಮೋಸ್ಟು ನಾನೇ ಜೋಡಿಸಿರೋದು. ಇಲ್ಲಿ ಈ ತಟ್ಟೆ ಸ್ಟ್ಯಾಂಡಲ್ಲಿ ಒಂದು ಪಾತ್ರೆಗಳು ಇರ್ತಿರ್ಲಿಲ್ಲ. ಆದರೂ ಇವಾಗ ನಾನು ಜೋಡಿಸ್ತಾ ಇರೋದು. ಏನಾರು ಈ ಥರ ಅಡುಗೆ ಮನೆಗೆ ಬರೋದು ನಾನು ಕೆಲಸ ಮಾಡಿಕೊಡ್ದೇ ಬಿಟ್ಬಿಟ್ರೆ ಇವಾಗಲೂ ಇಲ್ಲಿ ಐತಲ್ಲ ಈ ಡಬ್ಬಿಗಳು ಒಂದು ಕೂಡ ಅದರ ಈ ಜಾಗದಲ್ಲಿ ಇರೋಲ್ಲ. ಇಲ್ಲೊಂದಿರ್ತದೆ, ಅಲ್ಲೊಂದಿರ್ತದೆ, ಎಲ್ಲ ತಾವು ಒಂದೊಂದು ಚಲಪಿಲಿ ಥರ ಇರ್ತದೆ. ನಾನು ಅಡುಗೆ ಮನೆಗೆ ಬಂದು ಅವಾಗವಾಗ ಎಲ್ಲನೂ ಒಂದು ಕಡೆಗೆ ಎತ್ತಿ ಮಡಗ್ತಿರೋದು. ಮತ್ತು ಕ್ಲೀನ್ ಮಾಡಬೇಕು. ಹಳದು ಯಾವಾಗಲೂ ಒಂಥರ ಕಸ ಈ ಅಡುಗೆ ಮನೇಲಿ ಮಾತ್ರ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ಬೇಕು ಗೈಸ್. ಒಂದಿನ ಮಾಡಿಬಿಟ್ಟು ಬೇಕಾದ್ರೆ ರೂಮಲ್ಲಿ ಒಂದಿನ ಮಾಡಿಬಿಟ್ರೆ ಒಂದು ವಾರಕ್ಕೆ ಗಂಟನೂ ಕೆಲಸ ಅದ್ರದ್ದೇನು ಕ್ಲೀನ್ ಮಾಡೋದು ರೂಮಲ್ಲಿ ಏನೂ ಇರೋಲ್ಲ. ಆದರೆ ಅಡುಗೆ ಮನೇಲಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಡೈಲಿ. ಮಾಡ್ತಾಯಿದ್ದೀನಿ ಗೈಸ್. ಅಂಗಡಿ ಹತ್ರ ನಮ್ಮ ತಾಯಿ ಮತ್ತು ನಮ್ಮ ರಾಜು ಇಲ್ಲಿಗೆ ಬಂದ್ಬಿಟ್ಟವನೇ. ಸಿಹಿ ತಿನ್ಬಾರ್ದು ಕಳ ನೀನು ಈಗಲೇ. ಸಿಹಿ ತಿಂದರ ಇಲ್ಲ ಸಿಹಿ ತಿನ್ನಂಗಿಲ್ಲ ಕಳ. ತಿನ್ಬಾರ್ದು ಸಿಹಿನ ನೀನು. ಸಿಹಿ ತಿನ್ಬಾರ್ದು. ಹಿಂಗಾರ ಬುದ್ಧಿಲ್ವ ಗಡ್ಗ ಹತ್ರ ಕೊಟ್ಟಿದ್ದೆ ಇಲ್ಲ ಜಹಾಂಗೀರ್ನ. ಜಾಮೂನು ಅವ್ರ ಮಮ್ಮಿ ಕೊಟ್ಟಿರೋದು. ತಿನ್ಬಾರ್ದು ಕಳೆ ನೀನು. ಬಾಯಿಗೆ ಸಿಹಿ ಆಯ್ತು ಅಂದ್ಬಿಟ್ಟು ಹಿಂಗ ಈಸ್ಕೊಂಡು ತಿಂತಾರೋದು ನೀನು. ಎಲ್ಲ ಮಾತಾಡು. ಕೂದ್ಲು ನೋಡಿ, ಕೂದ್ಲ ರಾಜು ರಾಜು ನಾನೇನು ಲಾಲಿ ಇಡವ ಅವನ್ಗ
ಲಾಲಿ ಆಡೋ ಆಡವ ಏನು ಆಡ್ಸ್ಕೊಂಡಿಲ್ಲ ಆಡವ ಲಾಲಿ ಆಡವ ಅವನ್ಗ ಕೆಂಪಚಾರಿ ಅಂದ್ಬಿಟ್ಟು ಕೊಟ್ಬಿಟ್ರು. ಲಾಲಿ ಆಡೋ ಲಾಲಿ ಆಡೋ ಆಡವ ಅವನ್ಗ ಲಾಲಿನ ನಾನೇನು ಲಾಲಿ ಆಡವ ಅವನ್ಗ ನಾನು ಲಾಲಿ ಏನಂತ ಲಾಲಿ ಆಡ್ನಿ ಏನಂತ ಲಾಲಿ ಅನ್ನೋದು ಲಾಲಿ ಆಡು ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಮಂಡಿಗೆ ಆಡವ ಹಿಂಗ ಲಾಲಿ 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 ಶ್ರೀಕೃಷ್ಣ ಚಕ್ರ ಶ್ರೀಕೃಷ್ಣನಿಗೆ ಶಿರವಾದ ಲಾಲಿ ಸೀಬಣ್ಣೆಲ್ಲ ಮಾರ್ತೀಯಮ್ಮ ಯಾರು ತಗೊಂಡಿಲ್ವಾ 20 ರೂಪಾಯಿ ತಕೊಂಡ್ರು ಅಷ್ಟೇ. 20 ರೂಪಾಯಿ ತಗೊಂಡ್ರು ಯಾರು ದೊಡ್ಡವ್ರ ದೊಡ್ಡವರೇ ತಗೊಳೋದಿನ್ ಚಿಕ್ಕ ಐಕ್ಳಿರಿ ನಮ್ಗಳು ಚಿಕ್ಕ ಐಕ್ಳು ಯಾರು ತಗೊಳಲ್ಲ ಅಂತೀಯ ಚಿಕ್ಕ ಐಕ್ಳಿಗೆ ಎಲ್ಲ ರಜೆ ಕಣಮ್ಮ ಈಗ ಇದೇನು ಹೂಗಿ ಎಲ್ಲ ಕಟ್ತಿದೆ ನಾಳೆ ಮದುವೆನಾ ಹಾಂ ನಾಳೆ ನೈಟು ಬೆಳಿಗ್ಗೆ ನಾಳಿದ್ದ ಯಾರು ಸುತ್ತೂರು ಸಿದ್ಧಗುರು ಎಲ್ಲ ಇದೇನ ಒಳ್ಳೆ ಟಗರ್ಗ ಗಂಟ ನೇತಾಕ್ತಿರಲ್ಲ ಹಂಗೆ ನೇತಾಕರಲ್ಲ ನಿಂಗ ಆ ಬೆಳ ಗಸ್ ನಾ ಕರ್ರ ಬರೋದೇ ಇಲ್ಲ ನನ್ನ ಹತ್ರ ಏನು ಅನ್ನೋದೇ ಗೊತ್ತಿಲ್ಲ ಅವ್ನ ಕಥ ಬಲ ಬಾ ಬಲ ಹೂ ಓ ಬಲ ಬಾ ಬರಲ್ಲ ಬಾ ಅರ್ಮನ ತೋರ್ಸ್ಕೊಬತ್ತೀನಿ ಬಲ ಅರ್ಮನ ಬರಲ್ಲ ಅಂತ ನೋಡಿ ಗೈಸ್ ನಾನು ಏನು ಪಾಪ ಮಾಡಿದ್ವಿ ನಾನು ಏನು ಅನ್ಯಾಯ ಮಾಡಿದ್ವಿ ಗೈಸ್ ನೋಡಿ ನನ್ನ ತಂಗಿ ಎತ್ಕೊಡ್ತಾವಳ ಕುತ್ಕೊಂತ ನಾನು ಏನ ಮಾಡ್ದೆ ನಿಂಗೆ ಅಲ್ಲ ನಾನು ಏನು ಮಾಡ್ದೆ ನಿಂಗ ಅಂತ ಬರಲ್ಲ ಅಂತೀಯಲ್ಲ ನಾನು ಏನು ಅನ್ಯಾಯ ಮಾಡಿದ್ವಿ ನಿಂಗ ನಾನು ಏನು ಅನ್ಯಾಯ ಮಾಡಿದ್ವಿ ಮದುವೆ ಕಾರ್ಡು ಪ್ರಿಂಟು ಸಿಗಂದೂರು ಇಲ್ಲ ಸಿಗಂದೂರಲ್ಲ ಸುತ್ತೂರು ಮಾಡ್ತಲ್ಲೇನೋ ಇವಾಗ ಕೆಲಸ ಮಾಡ್ದೇನೆ ಬಂದು ಹಂಗೆ ಕೂತಿದ್ದ ನೋಡು ಅದೇನು ಹೇಳ್ದಳ ಎಷ್ಟು ಸಾರಿ ತೋರಿಸೆ ನೀನು ತೆಳು ಬೇರೆದ ನಾನು ನನ್ನ ತಂಗಿಗೆ ಅಪ್ಪ ಅಮ್ಮ ಅಣ್ಣ ಅನ್ನೋದನ್ನ ಬರ್ಕೊಡ್ತೀನಿ ಬರ್ಕೊಟ್ಬಿಟ್ಟು ಅದನ್ನು ಅವಳ ಕೈಲಿ ಬರೆಸ್ತೀನಿ ಮತ್ತು ಅವಳ ಕೈಲಿ ಬರೆಸ್ಬಿಟ್ಟು ಅಪ್ಪ ಅನ್ನೋದನ್ನ ಹೇಳ್ಕೊಡ್ತೀನಿ ಅಮ್ಮ ಅನ್ನೋದು ಅವಳಿಗೂ ಹೇಳ್ಕೊಡ್ತೀನಿ ಅಣ್ಣ ಅಂದರೆ ನಾನು ಅಪ್ಪ ಅಂದರೆ ಈ ಥರ ಅಮ್ಮ ಅಂದರೆ ಅವ್ವ ಅನ್ನೋ ಥರ ಹೇಳ್ಕೊಡ್ತೀನಿ ಇವಾಗ ಬರ್ಕೊಡ್ಬೇಕು ಮತ್ತು ನನಗೆ ಒಂದು ಇದಾಯ್ತೈತೆ ಏನಾರ ಬರಿಬೇಕಾದ್ರೆ ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ದು ಅಂತ ನೋಡೋದ ಗೈಸ್ ಮೊದಲು ಅಪ್ಪ ಅಂತಲೇ ಬರ್ಕೊಡ್ತೀನಿ ಆಮೇಲೆ ಅಮ್ಮ ಅಂತ ಬರ್ಕೊಡೋದ ಅಪ್ಪ ಸರಿ ಅನ್ಕೋತೀನಿ ಮೊದಲೇ ಅಮ್ಮ ಅಪ್ಪ ಅಮ್ಮ ಈಗ ನೆಕ್ಸ್ಟು ಅಣ್ಣ ನೆಕ್ಸ್ಟ್ ತಂಗಿ ಅನ್ನೋದನ್ನ ಬರ್ಕೊಟ್ಬಿಡ್ತೀನಿ ಇನ್ನೂ ಗ್ಯಾಪ್ ಇತ್ತು ಇನ್ನೂ ಇದು ಮಾಡ್ಬೇಕಾಯ್ತು ತಂಗಿ ಅಕ್ಕ ಅನ್ನೋದನ್ನ ಬರ್ಕೊಟ್ಬಿಡೋದ ಅಕ್ಕ ಈಗ ಇವಳ ಕೈಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಅಂತ ಬರ್ದಿದ್ದೀನಿ ಇದನ್ನು ಬರಿಸೋದ ಒಂದೊಂದು ಗೀಟ್ ಹಾಕ್ಕೊಟ್ಬಿಡ್ತೀನಿ ಆ ಕಡೆ ದಾಟ್ಬಾರ್ದು ಇವಳು ಈ ಗೀಟಿಂದ ಗೀಟ್ ಹಾಕ್ಕೊಟ್ಬಿಡ್ತೀನಿ ಈಗ ಮೊದಲು ಈಗ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಗೀಟ್ ಹಾಕ್ಕೊಟ್ಟಿದ್ದೀನಿ ಇವಾಗ ಬರೀಲಿ ಇವಳು ಮೊದಲು ಯಾವ ಥರ ಬರೀತಾಳ ನೋಡೋದ ಇದೇ ಲೈನಲ್ಲಿ ಬರಿಬೇಕು ಏನಾರು ಆ ಕಡೆ ಈ ಕಡೆ ಹೊಡೆದು ಹೋದರೆ ಇದಾಯ್ತದೆ ನೋಡೋದ ಯಾವ ಥರ ಬರೀತಾಳ ಅಂತ ಬರೀತಾವಳೆ ಈ ಕಡೆಯಿಂದ ತೋರಿಸ್ತೀನಿ ಹ್ಯಾಂಡ್ ರೈಟಿಂಗು ಸ್ವಲ್ಪ ಇದು ಒಂಥರ ಅಷ್ಟು ನೀಟಾಗಿ ಬರೆಯಲ್ಲ ಇವಳು ಒಟ್ಟಿನಲ್ಲಿ ಹೆಂಗೋ ಬರೀತಾವಳೆ ಇನ್ನೂ
ಹಾಸ್ಟ್ಲಲ್ಲಿ ಏನಾರು ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗೇ ಬರೀಳೇನೋ ಇವಳು. ಮನೆ ಕರ್ಕೊಂಬಂದು ತಪ್ಪು ಮಾಡ್ಬಿಟ್ಟು ಏನಾದ್ರೂ ಬರಿತಾವಳೆ ಗೈಸ್. ಓ ಪಾನ ಚಿಕ್ಕದಾಗಿ ಬರಿಬೇಕು, ಪಾನ ದೊಡ್ಡದಾಗಿ ಬರಿತಾವಳೆ, ಕೆಳಗಡೆ ಬೆಳೆಯೋದನ್ನ ಬರಿತಾವಳೆ ನೀಟಾಗಿ. ಒಳ್ಳೆ ಇವಾಗ ಬರೀಲಿ, ಬರ್ದಾದ್ಮೇಲೆ ವಿಡಿಯೋ ಮಾಡೋದ. ಈ ಥರ ಬರಿತಾವಳೆ ನೋಡ್ಕೊಳ್ಳಿ. ಈ ಥರ ಹ್ಯಾಂಡ್ ರೈಟಿಂಗು ನನ್ನ ತಂಗಿದು. ಅವಳು ಎಷ್ಟಾಯ್ತದ ಅಷ್ಟು ಬರೀಲಿ. ಏನಾರ ನಾ ಗೀಟ್ ಹಾಕೊಂಡಿಲ್ಲ ಅಂದಿದ್ರೆ ಇಲ್ಲಿಂದ ಅಪ್ಪ ನನ್ನ ಇಲ್ಲಿಗೆ ತಂದುಬಿಡೋಳು ಇವಳು. ಅದಕ್ಕೆ ನೀಟಾಗಿ ಗೀಟ್ ಹಾಕಿದ್ದು, ಹಿಂಗೆ ಬರಿ ಅಂತ. ಅಂದರೆ ಓ ಏನು ಯೋಚನೆ ಮಾಡ್ತಾವಳು. ಬರ್ದಾದ್ಮೇಲೆ ಇದು ಮಾಡೋದ. ತಂಗಿ ಪೂರ್ತಿ ಬರೆದ್ಬಿಟ್ಲು. ಆದರೆ ಹೆಂಗೆ ಬರ್ದವಳೆ ಅಂತ ನೀವು ನೋಡಿ ಇವಾಗ ತೋರಿಸ್ತೀನಿ ಗೈಸ್. ನೋಡಿ, ಅಪ್ಪ ಅನ್ನೋದು ಸುಮಾರಾಗಿಲ್ಲ, ಸುಮಾರಾಗೈತೆ. ಅಮ್ಮ ಅನ್ನೋದು ಸುಮಾರಾಗೈತೆ, ಚೆನ್ನಾಗಿ ಬರ್ದವಳೆ. ಅಣ್ಣ ಅನ್ನೋದನ್ನೇ ಒಂಥರ ಹೆಂಗೋ ಬರ್ದಾಕ್ಬಿಟ್ಟವಳೆ. ಏಡ್ನ ಬರ್ದವಳೆ ಇಲ್ಲಿ ಕೆಳಗಡೆ ಶಿಸ್ತಾಗಿ ಹೆಂಗೋ ಬರ್ದವಳೆ. ಒಟ್ಟಿನಲ್ಲಿ ಅರ್ಥ ಆಯ್ತಾ. ಅವಳು ತಂಗಿ ಏನನ್ನೇ ಹೆಂಗೋ ಬರ್ದಾಕ್ಬಿಟ್ಟವಳೆ ಇಲ್ಲಿ. ಗೀ ಒತ್ತೆ ಇಲ್ಲ, ಒಟ್ನಲ್ಲಿ ಪರವಾಗಿಲ್ಲ. ಇದನ್ನ ಹೋಯ್ತು ತಂಗಿ ಹೆಂಗೋ ಬರ್ದಾಕ್ಬಿಟ್ಟಳೆ ಈ ಲೈನ. ಅಕ್ಕನ ನಾವತ್ತು ಬರ್ದಿರೋ ಥರ ಬರ್ದವಳೆ, ಈ ಥರ ಬರ್ದವಳೆ. ಈಗ ಕೇಳದ, ಇದು ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳದ. ಇದು ಯಾರ? ಯಾರ ಇದು? ಅಪ್ಪ ಯಾರು? ಅಪ್ಪ ಯಾರು? ಯಾರ ಅಪ್ಪ? ಇದು ಯಾರ ಗೊತ್ತಿಲ್ವಾ? ಇರು. ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಇದು ಅಮ್ಮ. ಯಾರು ಇದು? ಅಮ್ಮ ಅಪ್ಪ ಅಲ್ಲ, ಅಮ್ಮ. ಅಮ್ಮ ಪಾಪನು. ಅಮ್ಮ. ಅವ್ವನು? ಅವ್ವ ಇಲ್ಲಿ ಇಲ್ಲಿ ಹೂವ ಗೊತ್ತಾಯ್ತಾ? ಗೊತ್ತಾಯ್ತಾ? ಇದು ಇದು ಅಣ್ಣ ಇಲ್ಲಿ ಯಾರು ಹೇಳಿದ್ದು? ಯಾರು ಹೇಳು? ಗೊತ್ತಿಲ್ವಾ? ಇದು ಅಣ್ಣ ಅನ್ನೋದು ಯಾರು ಹೇಳು? ಗೊತ್ತಿಲ್ವಾ? ನಾನೇ. ಅಣ್ಣ ಇಲ್ಲಿ ಇದು ಯಾರ? ತಂಗಿ ಯಾರಿದ? ಇದು ಯಾರ? ಗೊತ್ತಿಲ್ವಾ? ಗೊತ್ತಿಲ್ವಾ? ನೀನೇ ಇದು.
ಅಷ್ಟು ನಮ್ಮ ಅಪ್ಪ ನಾನು ಕಲ್ಸ್ಕೊಡೋಕ್ಕಿಂತ ನಮ್ಮ ಅಪ್ಪ ಕಲ್ಸ್ಕೊಡ್ತಾರ ನೋಡಿ, ಅದು ಮುಖ್ಯ. ನೀ ತಂಗಿ ತಂಗಿ ನೀ ಅಲ್ಲಿ ಇದು ಅಕ್ಕ 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 ಅಷ್ಟೇ. ಈಗ ಹೇಳು ಇಲ್ಲಿ, ಈಗ ಫಸ್ಟಿಂದ ಕೇಳ್ದೆ ಇಲ್ಲಿ, ಫಸ್ಟಿಂದ ಕೇಳ್ದೆ. ಇದು ಯಾರ? ಇದು ಈಗ ಹೇಳ್ಕೊಟ್ನಲ್ಲ ಯಾರ? ಕೈ ತೋರ್ಸಕ್ಕೆ ಹೋದ್ಲು ಯಾರ? ಅಪ್ಪ. ಅಪ್ಪ. ಇದು ಇದು ಯಾರ? ಯಾರ ಹೇಳೋ ಯಾರ? ಇದು 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 ಅವ್ವ. ಇದು ಅಣ್ಣ. ಇದು ಯಾರು? ಕೈ ಕರೆಕ್ಟಾಗಿ ತೋರಿಸ್ತಾಳ. ಈಗ ಇದು ತಂಗಿ. ನೀನು ಗೈಸ್ ಈಗ ನೋಡಿ ಒಂದು ಸಾರಿ ಹೇಳ್ಕೊಟ್ಟೆ ಇಟ್ಕೆ ಪಕ್ಕ ತೋರಿಸಿದ್ಲು. ಅಕ್ಕ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಅದಕ್ಕೆ ಸುಮ್ಮನೆ ಆಯ್ತಾನೆ, ಅದ್ರ ಬಗ್ಗೆ ಏನು ಹೇಳ್ಕೊಯ್ತಿಲ್ಲ. ಒಟ್ಟಿನಲ್ಲಿ ಹೇಳ್ದಿಟ್ಕೆ ಇದು ಮಾಡ್ದು. ಗೈಸ್ ನಂದು ಇವತ್ತಿನ ಊಟ ನಮ್ಮ ಪ್ರವೀಣ್ ಅವ್ರ ಮನೇಲಿ, ಇವ್ರ ಮನೇಲಿ ಚಿಕನ್ ಮಾಡಿದರು. ಅದಕ್ಕೆ ನನ್ನನ್ನು ಕರೆದಿದ್ರು ಬಾ ಊಟ ಮಾಡ್ಕೋಗಿ ಅಂತ. ಅದಕ್ಕೆ ಬಂದಿದ್ದೀನಿ. ಇವಾಗ ನಮ್ಮ ಅತ್ಕಮ್ಮವರು ಚಿಕನ್ ಫ್ರೈ ಮಾಡಿದ್ದಾರೆ. ಟೇಸ್ಟ್ ನೋಡೋದ ಯಾವ ಥರ ಮಾಡೋರೆ ಅಂತ. ನಮ್ಮ ಪ್ರವೀಣ ನೋಡಿ ಬರೀ ಮೈಲೇ ಕೂತೈತೆ. ಗರುಡ ನೋಡಿ ಗೈಸ್, ಗರುಡನ ಯಾವ ಥರ ಮಡಿಕೊಂಡಿದ್ದರು ಎದೆಲೆ. ಏನು ಭಯ ಅದು? ಎಷ್ಟಾಯ್ತು ಭಯ ಅದು? ಗೈಸ್ ಚಪಾತಿ ಮತ್ತು ಚಿಕನ್ ಫ್ರೈ ಮಾಡೋರೆ ನಮ್ಮ ಅತ್ಕಮ್ಮವರು. ಚಿಕನ್ ತಿನ್ನೋದ ಮೊದಲು ನಮ್ಮ ಭಯ ಮೊದಲೇ ಹೇಳ್ಬಿಟ್ರು. ತಿಂದ್ಬಿಟ್ಟು ರೆಸಿಪಿ ಪ್ರಶಾಂತ ಇಲ್ಲ ಸಗದ ಮಾಡೋದು ಚಿಕನು ಆಯಿತಾ. ಸ್ವಲ್ಪ ಚಿಕನ್ ಹಾಕೊಂಡು ಜೊತೆ ಒಂದು ಈರುಳ್ಳಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ. ಈರುಳ್ಳಿ ಆದಮೇಲೆ ಒಂದು ಸೌಂದಕ್ಕೆ ಹಾಕಬೇಕು ಹಿಂಗೆ. ಅವ್ನು ಸ್ವಲ್ಪ ಗೊಜ್ಜಿರುತ್ತಲ್ಲ, ಓಕೆ, ಗೊಜ್ಜನ್ನ ತೆಗೆದು ಹಿಂಗೆ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಕಾಗಿಲ್ಲ ಅನಿಸ್ತೈತೆ. ಐತೆ ಚಿಕನ್ ಸಾಕಾಗಿಲ್ಲ. ಹಿಂಗೆ ಹಾಕ್ಬಿಟ್ಟು ಇದು ರೋಲು, ಚಿಕನ್ ರೋಲ್, ಚಿಕನ್ ಸೌಂದಕ್ಕೆ ಮತ್ತು ರೋಲ್. ಇದು ಹೆಂಗಿರುತ್ತೆ ಅಂದರೆ ದೇಹಣ ಇದು ಯಾವಾಗಲೂ ಹಿಂಗೆ ತಿನ್ನೋದು. ಇದು ಏನೋ ಇದು ಹೊಸದಾಗಿ ಏನು ಮನೇಲಿ ಏನೇನೋ ಮಾಡ್ತಿದೆ. ವೆಸ್ಟ್ ಚಿಕನ್ ಫ್ರೈ ನಮ್ಮ ಅತ್ಕಮ್ಮವರು ಸಖತ್ತಾಗಿ ಮಾಡೋರೆ. ನಾನೇ ಅಂದ್ಬಿಟ್ಟು ಗೈಸ್ ಚಿಕನ್ ಜೊತೆ ಮತ್ತು ಚಪಾತಿ ಆದಮೇಲೆ ಗೀ ರೈಸು ಮಾಡೋರೆ. ಇದೊಂಥರ ಗೀ ರೈಸ್ ಇದೆ. ಯಾವ ಊರು ಗೀ ರೈಸ್ ಅದಮ್ಮ? ಹಾಂ, ಯಾವ್ದಾರ ಇದ್ರದ್ದು ದಾವಣಗೆರೆ ಬೆಣ್ಣೆ ದೋಸೆ ಆ ಥರ ಏನಾರು ಇದಿರ್ತಾವಲ್ಲ, ಆ ಥರ ಏನಾರು ನೋಡ್ಕೊಂಡು ಮಾಡಿಬಿಟ್ಟಿದಾರೆ. ಚೀಜಿಪುರ ಗೀ ರೈಸಾ? ಗೈಸ್ ಊಟ ಎಲ್ಲ ಮಾಡ್ಕೊಂಡು ಮನೆ ಹತ್ರ ಬಂದೆ. ನಮ್ಮ ತಾಯಿ ಮನೆಗೆ ಔಟವ್ರೆ. ನಮ್ಮ ಅಪ್ಪ ಮನೆಗಿಲ್ವ ನೀನು? ಯಾವೆಣ್ಣ ಇನ್ನು ಮೇಲೆ ಜ್ಞಾನವೇ ಇಲ್ಲಾನು ಇಲ್ಲಿಗೆ ಅಲ್ಲಿ ಮಂಚದ ಮೇಲೆ ಮನೆ ಕಂದೊಳಕಮ್ಮ ಮನೆಕೋ. ನಾನೆಲ್ಲ ನಿನ್ನ ಮನೆ ಕಂದೊಳ ಅಂದ್ರೆ ಮನೆಗೆ ಇಲ್ವಲ್ಲ. ಬೈಕ್ ತಗೋಗಿ ಒಳಕ್ಕೆ ಆಗೋದಿಲ್ಲ. ಅಷ್ಟು ನನ್ನ ಬೈಕ್ನ ನಮ್ಮ ಅಮ್ಮವ್ರ ಮನೇಲಿ ನಿಲ್ಸೋದು. ಆಚೆ ಕಡೆ ಹಾಕಿದೆ, ಇವಾಗ ಒಳಕ್ಕೆ ಹಾಕ್ಬಿಟ್ಟು ಬಂದೆ. ಊಟ ಮಾಡಿದ್ಯಾ? ಹಾಂ ಮಾಡಿದ್ಯಾ? ಅಪ್ಪ ಎಷ್ಟು ನಮ್ಮಪ್ಪ ಕಾಲ ಮೇಲೆ ಕಾಲು ಹಾಕೊಂಡು ಮನ್ಗಿದ್ರು. ಇವಾಗ ನಾನು ನೋಡ್ಬಿಟ್ಟು ಯಾಕೋ ಕಾಲು ಇಳಿಸ್ಬಿಟ್ರು. ಟೈಮ್ ನೋಡ್ರಿ ಎಷ್ಟು ಕಾಲಾಗೈತೆ. ಮತ್ತು ಏನು ಮಾಡೋದ, ಇವಾಗ ನಾನು ಊಟ ಮಾಡಿದ್ದೀನಲ್ಲ ಮನೆ ಕಬಿಡ್ತೀನಿ. ಮತ್ತು ಲೈಫಲ್ಲಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವೆಲ್ಲ ಆಯ್ತದೋ ಆಗಲ್ವೋ ಅದಂತೂ ಗೊತ್ತಿಲ್ಲ. ಬಟ್ ನಾನು ನೋಡೋದ ಟ್ರೈ ಮಾಡ್ತೀನಿ. ಆಯ್ತದೋ ಆಗಲ್ವೋ ಬಟ್ ಟ್ರೈ ಮಾಡಬೇಕು. ಶ್ರೀಕೃಷ್ಣ ಅವ್ರು ಹೇಳಿರೋದು ಪ್ರಯತ್ನವೇ ಸರ್ವಸಿದ್ಧಿ ಸಾಧನಂ ಅಂತ. ಆ ಥರ ನಾನು ಪ್ರಯತ್ನ ಮಾಡ್ತೀನಿ. ಪ್ರಯತ್ನಕ್ಕೆ ಕೃಷ್ಣ ಅವರು ಹೇಳಿರೋದು ಇನ್ನೊಂದು ಮಾತು, ನೀನು ಪ್ರಯತ್ನ ಮಾಡು, ನೀನು ಕೆಲಸ ಮಾಡು, ಫಲನ ನನಗೆ ಬಿಡು ಅಂತ. ನಾನು ಕೆಲಸ ಮಾಡ್ತೀನಿ, ಫಲನ ಭಗವಂತಗೆ ಬಿಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆಲ್ ವಿಡಿಯೋ ಅಂತ
ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತು. ಮತ್ತು ನಿಮಗೆ ಗುಡ್ ನೈಟ್. ಓಕೆ, ಬೈ ಬಾಯ್, ಟಾಟಾ.